ನಮಸ್ಕಾರ ಸ್ನೇಹಿತರೆ, ಇವತ್ತು ರಾತ್ರಿ 12 ಗಂಟೆಗೆ ನಾರಾಯಣಪುರ ಎಡದಂಡೆ ಮತ್ತು ಬಲ್ಲದಂಡೆ ಕಾಲುವೆಗೆ ನೀರು ಹರಿಸಲು ಸರ್ಕಾರ ಆದೇಶ ಮಾಡಿದ್ದು, ನಾವು ತಮ್ಮೆಲ್ಲ ರೈತ ಬಾಂಧವರಿಗೆ ಒಂದು ಶುಭ ಸಂದೇಶ. ಎಲ್ಲರಿಗೂ, ಎಲ್ಲ ಹೋರಾಟಗಾರರಿಗೂ ಮತ್ತು ಈ ಒಂದು ಹೋರಾಟಕ್ಕೆ ಸಹಕರಿಸಿದಂತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳಿಗೂ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಯಾವ ರೀತಿ ರಾಜ್ಯ ಸರ್ಕಾರ ನಮಗೆ ಮಾತು ಕೊಟ್ಟಿತ್ತು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಯವರು ಏನು ನಮ್ದೊಂದು ನಿಯೋಗ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸುರಪುರ ಎಂಎಲ್ಎ ಅವರು ಮತ್ತು ಯಾದಗಿರಿ ಎಂಎಲ್ಎ ಅವರು ಏನಪ್ಪ ಅಂತಂದ್ರೆ ನಮಗೆ ಮಾತು ಕೊಟ್ಟಿದ್ರು, ನಾವು ನಿಮ್ಮ ಜೊತೆಗಿದ್ವಿ, ನೀವು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನೀರು ಬಿಡಿಸ್ತೀವಿ ಅಂತೇಳಿ ನಮ್ಗೆ ಮಾತು ಕೊಟ್ಟಿದ್ರು. ಅದೇ ಮಾತಿನ ಪ್ರಕಾರ ಇವತ್ತಿನ ದಿನ ನಡೆದಿದ್ದಾರೆ. ಅವರೆಲ್ಲ ಜನಪ್ರತಿನಿಧಿಗಳಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಾವೇನು ಬೆಂಗಳೂರು ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿ ನಮ್ಮ ರಾಜ್ಯ ಸಮಿತಿ ಸದಸ್ಯರಾದಂಥ ರಾಜಾ ವಸಂತ ನಾಯಕರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರು ಮತ್ತು ಉತ್ತರ ಕರ್ನಾಟಕ ಅಧ್ಯಕ್ಷರು, ಯಡ್ರಾಮಿ ತಾಲೂಕು ಅಧ್ಯಕ್ಷರು, ದೇವದುರ್ಗ ತಾಲೂಕು ಅಧ್ಯಕ್ಷರು, ಸುರಪುರ ತಾಲೂಕು ಅಧ್ಯಕ್ಷರು, ಶಾಪುರ ತಾಲೂಕು ಅಧ್ಯಕ್ಷರು ಮತ್ತು ಏನಪ್ಪ ಅಂತಂದ್ರೆ ಜವರಿಗೆ ತಾಲೂಕು ಅಧ್ಯಕ್ಷರು, ಇವರೆಲ್ಲರೂ ಒಳಗೊಂಡು ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಇನ್ನುಳಿದ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಏನು ಮನವಿ ಮಾಡ್ಕೊಂಡೆವು, ಅವತ್ತಿನ ದಿನ ಉಪಮುಖ್ಯಮಂತ್ರಿಗಳೇನು MD ಅವರಿಗೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಿಗೇನು ಸಂದೇಶವನ್ನು ಕೊಟ್ಟು 3